ಜಯ, ಏ ಜಯ, ಬಾರೆ ಆಚೆಗೆ. ಮಾಡೋದು ಮಾಡಿಬಿಟ್ಟು ಮಳ್ಳಿ ಹಂಗೆ ಒಳಗಿದ್ಯಾ? ಬಾರೆ ಆಚೆಗೆ, ನಿಂಗೆ ಐತೆ ಇವತ್ತು. ಯಾರದು ಹಂಗೆ ಕೂಗ್ತಾ ಇರೋದು? ಬಂದೆ ಬಂದೆ. ಎಷ್ಟು ಸತಿ ಕರಿಬೇಕು? ಬಾರಿ ಆಚೆಗೆ ಜಯ, ನಿನಗೈತೆ ಬಾರೆ ಇವತ್ತು. ಓಹೋ ಸುಭದ್ರಮ್ಮ, ಏನ್ ಈ ಕಡೆ? ಯಾಕೆ ಬಾವಿ ಬಿದ್ದರ ಕೂಕತಿಯಲ್ಲ? ಯಾಕೆ ಏನಾಯ್ತು? ಯಾಕಂಗೆ ಕೂಕತ್ತಿದ್ಯಾ? ಮನೆ ಮುಂದೆ ಬಂದೆ, ನಿಂಗೆ ಮಾಡೋ ಕೆಲಸ ಇಲ್ವಾ? ಬೆಳಗ್ಗೆನೆ ಕೆಲಸ ಇರೋದಕ್ಕೆ ಕಡೆ ಬಂದಿರೋದು. ನೀನು ಎಂತ ಕೆಲಸ ಮಾಡಿದೆ ಗೊತ್ತೇನೆ ನಿನಗೆ? ನಾನಾ? ಮತ್ತಿನ್ನೇ ನಾನಾ? ಸುಭದ್ರಮ್ಮ, ಅದೇನಂತ ಹೇಳು ಕ್ಲೀನಾಗಿ, ಇಲ್ಲ ಅಂದ್ರೆ ನೋಡು. ಅಲ್ಲ ಕಣೆ ಜಯ, ನಿನಗೆ ಎಷ್ಟಿರ್ಬೇಕು? ನನ್ನ ಮೊಮ್ಮಗಂಗೆ ನಾನು ಕುಂಬಳಕಾಯಿ ಕಳ್ಳಿ ಅಂತ ಹೇಳ್ಕೊ ಬಂದಿದ್ಯಾ? ಎಷ್ಟಿರ್ಬೇಕು ನಿನಗೆ? ಯಾಕೆ ಕುಂಬಳಕಾಯಿ ಕಳ್ಳಿ ಅಂದ್ರೆ ಇನ್ನೇನು ಬದನೆಕಾಯಿ ಕಳ್ಳಿ ಅನ್ನೋಕ್ಕಾಗುತ್ತಾ? ಯಾಕೆ ಸುಭದ್ರಮ್ಮ, ನೀನು ಮಾಡಿದ್ಯಾಕೆ ನಿನಗೆ ಗೊತ್ತಿಲ್ವಾ? ಅಲ್ಲ ಕಣೆ, ನಾನೇನಾರ ನಿಮ್ಮ ಗದ್ದೆಲಿ ಕಿತ್ನಾ ಇಲ್ಲ ನಿಮ್ಮ ಮನೆ ತಗೊಂಡು ಕುಂಬಳಕಾಯಿ ಕಿತ್ನಾ? ನಾನು ಯಾವುದೋ ಕುಂಬಳಕಾಯಿ ಕಿತ್ರೆ ಅದನ್ನ ಯಾಕೆ ನೀನು ಹೇಳೋದು ನನ್ನ ಮೊಮ್ಮಗನ ಹತ್ರ? ಮತ್ತೆ ಅವನ್ಯಾಕೆ ನಾನು ಜಯಕ ಕಳ್ಳಿ ಅಂತ ಊರು ತುಂಬ ಹೇಳ್ಕೊ ಬರ್ತಾನೆ? ನಾನೇನಾರ ನಾನು ಕದ್ದಿದ್ದೀನ? ಕಳ್ಳಿ ಅಂದರೆ ಇನ್ನೇನು ಪಾಪಸ್ ಕಳ್ಳಿ ಅನ್ನೋಕ್ಕಾಗುತ್ತಾ? ಅಲ್ಲ ಕಣೆ, ನೀನು ಕಂಡೋರ್ ಮೇಯ್ತ ಹೂವು ಗಿವು ಎಲ್ಲ ಕೀಳ್ಕೊಬತ್ತೀಯ, ನಾನೇನಾರ ನಂಗೆ ಅಂತೀನ ಕಳ್ಳಿ ಅಂತ? ನಮ್ಮ ಮೊಮ್ಮಗ ನೋಡಿದ್ದಾನೆ ಅಂತಾನೆ, ಅವನಂತಾನೆ ಅಂತ ನೀನು ಸುಮ್ಮನಿದ್ರೆ ನಾನು ನಿನಗೆ ಅಂತೀನಿ ಕಳ್ಳಿ ಅಂತ. ಕುಂಬಳಕಾಯಿ ಕದ್ದಿರೋದು ನೀನು ನಿಜ ತಾನೆ? ತಡಿ, ನೀನು ಹಿಂಗೆ ಹೇಳಿದ್ರೆ ಸರಿ ಹೋಗಲ್ಲ. ನಮ್ಮ ಜಯಣಿನ ಕರಿತೀನಿ, ಅವ್ನು ಕರೆದ್ರೇನೆ ನೀನು ಸರಿ ಬರೋದು. ಏಯ್ ಜಯಣಿ, ಎಲ್ಲಿದ್ಯಾ? ಬಾರ. ಬಾತ್ರೂಮ್ಗೆ ಹೋಗಿದ್ರೆ ಪರವಾಗಿಲ್ಲ, ಚಡ್ಡಿ ಅರ್ಧ ಬಿಟ್ಟಿರೋ ಪರವಾಗಿಲ್ಲ, ಹೇಳ್ಕಂಡು ಬೇಗ ಬಾರ ಇಲ್ಲಿ. ಯಾಕಜ್ಜಿ, ನಾನೆಲ್ಲ ಬೇರೆ ಕಡೆ ಆಟ ಆಡ್ತಾ ಇದ್ದೀನಿ. ಅಮಿಕಂ ಬಾರ, ಜಯ ಕರ್ಮ ಇತ್ತವ, ಇದೇನಿಲ್ಲಿ? ಸರಿ ಆಯ್ತು, ಬರ್ತೀನಿ. ಸರಿ ಆಯ್ತು, ಕಟ್ ಮಾಡ್ತೀನಿ, ಬೇಗ ಬಾ. ತಡಿ ಜಯಮ್ಮ, ಬರ್ಲಿ ಅವನು, ಬಂದ್ಮೇಲೆ ಗೊತ್ತಾಗುತ್ತೆ ನೀನೇನು ಕದ್ದಿದ್ಯಾ ಅಂತ. ಬರ್ಲಿ ತಗೋ ಸುಭದ್ರಮ್ಮ, ದಂಡಿಗೆಲ್ಲ ದಾಳಿ ಗೆದ್ದಿರಲಿಲ್ಲ, ನಿನ್ ಜಯಣ್ಣಿಗೆ ಎದರ್ಕೊಬಿಡ್ತೀನಾ? ಅಜ್ಜಿ, ನಾ ಬಂದೆ. ಬಂದನಪ್ಪ, ಬಾಯಿಲಿ ಬಾ, ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು, ಬಾಯಿಲಿ. ನೋಡ್ ಜಯಣ್ಣಿ, ಜಯ ಕತ್ತಾನೆ ಕಂಡವ್ರ ಮನೆ ಹೂ ಕೇಳೋದು, ಮತ್ತೆ ಅದು ಇದು ಕಿತ್ಕೊಂಡ್ ಬಂದು ಇದು ಮಾಡೋದು, ಕಳ್ಳಿ ಜಯ ಮತ್ತಾನೆ. ಹೌದು ಅಜ್ಜಿ, ನಾನು ನೋಡಿದೆ, ಅದಕ್ಕೆ ಕಳ್ಳಿ ನಿತ್ಕೆ ಆ ಜಯಕ್ಕ ನಿಮ್ಮ ಸುಭದ್ರಮ್ಮ ಅಜ್ಜಿ ಇತ್ತಲ್ಲ, ಅದೇ ಕಳ್ಳಿ ಹೋಗು ಅಂತ ನನಗೆ ಬೈದ್ ಬಿಡ್ತು. ಕೇಳ್ದ, ಸಾಕ್ಷಿ ಐತಲ್ಲ. ಈಗ ನಿನಗೆ ಅದು ಊರ್ನವರೆಲ್ಲ ಕರೆಸಿ ನಿನಗೆ ಮಾನ ಮರ್ಯಾದೆ ತೆಗಿತೀನಿ, ತಡಿ. ಹೋಗ್ ಸುಭದ್ರಮ್ಮ ಹೋಗು, ತಮಾಷೆ ಮಾಡಬೇಡ. ಇಷ್ಟು ವಿಷಯಕ್ಕೆಲ್ಲ ಯಾರ ಜನಗಳು ಕರೀತಾರ? ನಿನಗೇನು ಅಷ್ಟು ಗೊತ್ತಾಗಲ್ವ ನಿನಗೆ? ಸುಭದ್ರಮ್ಮ, ಜಯಮ್ಮ, ಏನು ಬೆಳಗ್ಗೆನೆ ಜಗಳ ಆಡ್ತಿದ್ದೀರಲ್ಲ, ಯಾಕೆ? ಯಾರು ಏನಾಯ್ತು? ನೋಡ್ ಧರ್ಮಣ್ಣ, ಜೈ ನನಗೆ ಕಳ್ಳಿ ಅಂತಾಳೆ. ಧರ್ಮಣ್ಣ ನೋಡ್ ಧರ್ಮಣ್ಣ, ನಾನು ಅವ್ರ ಮೇತ ಹೂ ಕಿತ್ತಿದ್ದೀನಿ ಬಿಟ್ಟು ನನ್ನೇ ಕಳ್ಳಿ ಅಂತಾಳೆ. ಈ ಅಮ್ಮ ನೋಡಿದ್ರೆ ಕುಂಬಳಕಾಯಿ ಕದ್ದಿರೋದು ಇವಮ್ಮ ದೊಡ್ಡ ಕಳ್ಳಿ, ನನಗೆ ಕಳ್ಳಿ ಅಂತಾಳೆ ನೋಡು. ಅಲ್ಲ ಸುಭದ್ರಮ್ಮ, ನೀನು ಕುಂಬಳಕಾಯಿ ಕದ್ದಿದ್ಯಾ, ಜೈ ಹೂವು ತರಕಾರಿ ಅವ್ರ ಮನೆದು ಕಿತ್ತಿದ್ದಾಳೆ ಅಂತೀನ? ಅಲ್ಲಿ ಇಬ್ರು ಕಂಡ್ರಾದ್ರಲ್ಲ, ಇದ್ರಲ್ಲಿ ನ್ಯಾಯ ತೀರ್ಮಾನ ಹೆಂಗ್ ಮಾಡೋದು? ಅದೆಲ್ಲ ಗೊತ್ತಿಲ್ಲ ಧರ್ಮಣ್ಣ, ಅವಳು ಕಳ್ಳಿ ಅಂತ ಒಪ್ಕೋಬೇಕಷ್ಟೇ. ಅರೆ, ನಾನೇ ಒಪ್ಕೊಳ್ಳಿ? ನಾನು ಒಪ್ಕೊಳ್ಳಲ್ಲ, ಅವಳು ದೊಡ್ಡ ಕಳ್ಳಿ. ಸರಿ ಆಯ್ತು, ನನ್ನಿಂದ ಈ ಸಮಸ್ಯೆ ಬಗೆಹರಿಸಕ್ಕೆ ಅಲ್ಲ, ತಡೀರಿ, ಗೌಡ್ರಿಗೆ ಫೋನ್ ಮಾಡ್ತೀನಿ. ಮಾಡಿ ಧರ್ಮಣ್ಣ, ಯಾರು ದೊಡ್ಡ ಕಳ್ಳಿ ಅಂತ ಗೊತ್ತಾಗುತ್ತೆ. ಮಾಡು ಧರ್ಮಣ್ಣ, ನನಗೇನು ಭಯನಾ? ಬರ್ಲಿ. ಹಲೋ ಧರ್ಮಣ್ಣ, ಹೇಳ್ರಿ. ಗೌಡ್ರಿ, ಜಯ ಕರ್ಮ ಇತ್ತ ಬನ್ನಿ, ಇಲ್ಲಿ ದೊಡ್ಡ ಜಗಳ ಆಯ್ತಾ ಇದೆ. ಬಂದೆ ಒಂದು 5 ನಿಮಿಷ ಬರ್ತೀನಿ. ಸರಿ ಗೌಡ್ರಿ, ಆಯ್ತು. ನೋಡ್ ಜಯಮ್ಮ, ನೋಡ್ ಸುಭದ್ರಮ್ಮ, ನಾನು ಫೋನ್ ಮಾಡಿದ್ದೀನಿ, ಗೌಡ್ರು ಬರ್ತಾರೆ, ಅವ್ರ ತವ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಬರ್ಲಿ, ಯಾರು ಗೊತ್ತಾಗುತ್ತೆ ಕಳ್ರು ಅಂತ. ಬರ್ಲಿ, ನಾನು ವೆಯ್ಟ್ ಮಾಡ್ತೀನಿ. ಅಜ್ಜಿ, ಗೌಡ್ರು ಬಂದ್ರು. ಗೌಡ್ರೆ, ನೋಡ್ರಿ ಗೌಡ್ರೆ, ಈ ಜಯಮ್ಮ ನನಗೆ ಕಳ್ಳಿ ಅಂತಾಳೆ. ನಾನೆಲ್ಲ ಗೌಡ್ರೆ ಫಸ್ಟ್ ಅಂತಿದ್ದೆ, ಅವಮ್ಮ. ಸರಿ ಆಯ್ತು, ಮೊದಲು ಯಾರು ಒಬ್ರು ಹೇಳ್ರಿ, ಯಾರು ಕದ್ದಿದ್ದು ಏನ್ ಕದ್ದಿದ್ದು ಅಂತ, ನಾನು ಅದನ್ನ ಪರಿಶೀಲನೆ ಮಾಡ್ತೀನಿ. ನೋಡಿ ಗೌಡ್ರೆ, ತಮ್ಮಣ್ಣಿ ರೋಡಲ್ಲಿ ಹೋಯ್ತಾ ಇದ್ದಂತೆ, ಈ ಜಯ ಇದ್ದವಳು ಅಕ್ಕಪಕ್ಕದ ಮನೆಯಲ್ಲಿ ಏನು ಸಿಗುತ್ತೆ ಗಿಡ ಗೆಂಡೆ ಅವನ್ನೆಲ್ಲ ಕಟ್ ಮಾಡ್ಕೊಂಡು ಕದೀತಾ ಇದ್ಲು. ಇದನ್ನ ನಮ್ಮ ಜಯಣ್ಣಿ ನೋಡ್ಬಿಟ್ಟು ಕಳ್ಳಿ ಅಂದಿದ್ಕೆ ಜಯ ಇದ್ದವಳು ನಾನೆಲ್ಲ ಕಳ್ಳಿ ಕಣೋ, ನಿಮ್ ಸುಭದ್ರಮ್ಮ ಅಂತಳಲ್ಲ ಗೌಡ್ರಿ. ಸರಿ ಆಯ್ತು ಜಯಮ್ಮ, ನೀನ್ ಹೇಳು, ನೀನೇನಕ್ಕೆ ಒಮ್ಮ ಕಳ್ಳಿ ಅಂತಿದ್ಯಾ? ನಾನು ಒಂದ್ ದಿವಸ ಗೌಡ್ರೆ ಹಿಂಗೆ ಜಮೀನಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಧರ್ಮಣ್ಣನ ಗದ್ದೆಯಲ್ಲಿ ಕುಂಬಳಕಾಯಿ ಬಿಟ್ಟಿರೋದು ನಿಮ್ಗೂ ಗೊತ್ತು ತಾನೆ? ಗೊತ್ತು, ಅದ್ರಲ್ಲಿ ಏನು ವಿಶೇಷ? ಅಲ್ಲಿ ಸುಭದ್ರಮ್ಮ ಗದ್ದೆ ಸೈಡಲ್ಲಿ ಕುತ್ಕೊಂಡು 4-5 ಕುಂಬಳಕಾಯಿ ಕಿತ್ತಿ ಬ್ಯಾಗಲ್ಲಿ ಇಟ್ಕೊಂಡಿದ್ದು ನಾನು ನೋಡ್ದೆ ಗೌಡ್ರೆ. ಜಯಕ್ಕ, ಹೇಳ್ತಾರೆ ನೀನ್ ನಿಜನಾ? ಸುಭದ್ರಮ್ಮ, ಏನು ನಮ್ ಗದ್ದೆಯಲ್ಲಿ ನೀನು ಕುಂಬಳಕಾಯಿ ಕಿತ್ತ? ಅಯ್ಯೋ ಇಲ್ಲ, ನಾನು ಕಿತ್ತಿಲ್ಲ, ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ನಾನೇನು ಸುಳ್ಳು ಹೇಳನಮ್ಮ ಸುಭದ್ರಮ್ಮ, ನೀನ್ ಕದ್ದಿರೋದು ನಾನು ನೋಡ್ದೆ ತಾನೆ, ಬೇಕಾದ್ರೆ ಅವ್ರ ಮನೆಗೆ ಹೋಗಿ ನೋಡ್ರಿ, ಈಗಲೂ 3 ಕುಂಬಳಕಾಯಿ ಇದಾವಲ್ಲ ಮನೇಲಿ. ಅಯ್ಯೋ ಇದೇನಪ್ಪ, ಎಲ್ಲ ಸೇರಿ ನನ್ನ ಮೇಲೆ ಬರಂಗೈತೆ, ಈಗ ನಾನು ಏನು ಮಾಡೋದು? ನೀವೇ ಹೇಳ್ರಿ ಗೋಡೆ, ನಾನು ಅಕ್ಕಪಕ್ಕದಲ್ಲಿ ಒಂಚೂರು ಗಿಡ ಗೆಂಡೆ ಅಂತ ಇಂಥವು ಏನಾರ ಬಿಟ್ಟಿದೆ ಕಿತ್ಕೊಂಡು ನಾನು ಕಳ್ಳಿನ? ನಾನು ಸಣ್ಣ ಕಳ್ಳಿ ತಾನೆ, ಇವಳು ದೊಡ್ಡ ಕಳ್ಳಿ. ಅಮ್ಮಂಗೆ ಏನಾರ ಶಿಕ್ಷೆ ನೀವೇ ಕೊಡ್ಬೇಕೀಗ. ಅಯ್ಯೋ ದೇವ್ರೆ, ಅದಕ್ಕೆ ಮತ್ತೆ ಕುಂಬಳಕಾಯಿ ಕಳ್ತನ ಆಯ್ತಿರೋದು. ನಾನು ಡೈಲಿ ನೋಡ್ತೀನಿ ಎಲ್ಲಿ 5 ಕುಂಬಳಕಾಯಿ ಕಳ್ತನ ಆಯ್ತವೆ ಅಂತ. ನನಗೆ ಗೊತ್ತಿಲ್ಲ ಗೌಡ್ರೆ, ಇದಕ್ಕೆ ನೀವು ಪರಿಹಾರ ಕೊಡ್ಲೇಬೇಕು. ದಿನ 5 ಅಂದ್ರೆ ನಾನು ಸುಮಾರು ಸತಿ ನೋಡಿದ್ದೀನಿ, ಸುಮಾರು ಕಳ್ತನ ಆಗಿದೆ. ನಾವು ಬೆಳೆದಿರೋದೆಲ್ಲ ಮನೆ ತಾಂಡೋಳೆ ಅಂದ್ರೆ ನನಗೆ ಗೊತ್ತಿಲ್ಲ, ಅದ್ರ ಪರಿಹಾರ ನೀವೇ ಕೊಡಿಸ್ಬೇಕು. ಅಯ್ಯೋ ದೇವ್ರಿ, ಎಂತ ಕೆಲಸ ಆಯ್ತಪ್ಪ, ಸಿಗಾಕಪ್ನಲ್ಲಪ್ಪ ಈಗ ನಾನೇ. ಅಲ್ಲ ಸುಭದ್ರಮ್ಮ, ನೀನೇ ದೊಡ್ಡ ಕಳ್ಳಿ ಆಗಿ ಜಯಮ್ಮನ ಮೇಲೆ ಹೋಗಿ ಕಳ್ಳಿ ಅಂತಿದ್ಯಲ್ಲ, ಆಯಮ್ಮ ಏನೋ ಸಣ್ಣ ಪುಟ್ಟ
ಆ, ಅಕ್ಕಪಕ್ಕದ ಮನೆಯದ್ದು ಕರ್ಬೇವಿನ ಸೊಪ್ಪು ಏನೋ ಕಿತ್ಕೊಂಡಿರ್ತಾಳೆ, ಅದನ್ನ ನೀನು ಕಳ್ಳಿ ಅಂತಿದ್ಯಲ್ಲ, ನೀನ್ ಈ ಕೆಲಸ ಮಾಡಿದ್ಯಲ್ಲ, ನಿನಗೆ ಏನ್ ಮಾಡ್ಬೇಕು ಈಗ? ಗೌಡ್ರೆ ಇದ್ಮೇಲೆ ತಪ್ಪು ಮಾಡಲ್ಲ ಗೌಡ್ರೆ, ದಯವಿಟ್ಟು ನನಗೆ ಶಿಕ್ಷೆ ಕೊಡ್ಬೇಡಿ ಗೌಡ್ರೆ. ನೋಡ್ ಸುಭದ್ರಮ್ಮ, ನೀನು ಹತ್ತಕ್ಕೆ ಅರ್ಧೆ ಮಾಡಿದ್ರೆ ಏನೂ ಆಗಲ್ಲ. ನೀನು ಒಬ್ಬ ರೈತನ ಬೆಳೆನ ನೀನು ಈ ರೀತಿ ಕದ್ದು ಮಾರೋದಾದ್ರೆ ಆ ರೈತ ಎಲ್ಲಿಗೆ ಹೋಗ್ಬೇಕು ಹೇಳು? ಅವನು ಬೆಳಿಗ್ಗೆನೆ ಇದ್ದ ಗದ್ದೆ ಉತ್ತಿ ಬೆತ್ತಿ ಬೆಳೆದಿ ಏನೇನೋ ಮಾಡಿ ಲಾಸ್ಟಿಗೆ ಫಲ ಬಂದಾಗ ಅವರು ಅದನ್ನ ಪಡಿಬೇಕು ಅಂತ ಎಷ್ಟು ಖುಷಿಯಾಗಿರ್ತಾರೆ. ನೀನು ಹಿಂಗೆ ಕದ್ದು ಮಾರೋದಾದ್ರೆ ಅವ್ರ ಶ್ರಮ ಎಲ್ಲ ಏನಾಗುತ್ತೆ ಅಂತ ಒಂಚೂರು ಯೋಚನೆ ಮಾಡಿದ್ಯಾ ನೀನು ಸುಭದ್ರಮ್ಮ? ದೇಶದ ಬೆನ್ನೆಲುಬು ರೈತ ಅಂತಾರೆ, ನೀನು ಆ ಬೆನ್ನೆಲುಬನ್ನೇ ಕೀಳ್ತಾ ಇದೆಯಲ್ಲ ನೀನು, ಇದು ತಪ್ಪಲ್ವಾ? ಆಯ್ತು ಗೌಡ್ರೆ, ತಪ್ಪಾಯ್ತು, ಇದೊಂದ್ಸತಿ ನನಗೆ ಕ್ಷಮಿಸ್ಬಿಡಿ. ಕ್ಷಮಿಸ್ಬೇಕಾಗಿರೋದು ನಾನಲ್ಲ, ಧರ್ಮಣ್ಣ. ಹೋಗಿ ಅವನ ಕಾಲಿಗೆ ಬೀಳು, ಅವನೇನಾದ್ರು ಒಪ್ಕೊಂಡೆ ನೀನು ಬಿಡ್ತೀನಿ, ಇಲ್ಲಾಂದ್ರೆ ದಂಡ ಹಾಕ್ಬೇಕಾಗುತ್ತೆ. ಬೇಡ ಗೌಡ್ರೆ ಬೇಡ, ಕಾಲಿಗಿಲಿಗೆಲ್ಲ ಬಿದ್ದರೆ ನಾನು ಶ್ರಮಿಸಲ್ಲ. ನನಗೆ ಆಗಿರೋ ಪರಿಹಾರ ಕೊಡಿಸ್ಬೇಕು ನೀವು. ಧರ್ಮಣ್ಣ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಧರ್ಮಣ್ಣ, ನಾನೇನಷ್ಟು ಕದ್ದಿಲ್ಲ, ದಯವಿಟ್ಟು ನನಗೆ ಬಿಟ್ಬಿಡು ಧರ್ಮಣ್ಣ. 3 ದಿವಸ 5 ಕದ್ದಿದ್ದೀನಿ, ಒಂದು 15 ಇರಬೇಕು ಮನೇಲಿ, ನಾನು ಕೊಟ್ಬಿಡ್ತೀನಿ ಧರ್ಮಣ್ಣ, ದಯವಿಟ್ಟು ಬಿಟ್ಬಿಡು ಧರ್ಮಣ್ಣ. ಅಲ್ಲ ಸುಭದ್ರಮ್ಮ, ನಿಮಗೆ ಗೊತ್ತಾಗಲ್ವಾ ನಾವು ಎಷ್ಟು ಕಷ್ಟದಲ್ಲಿದ್ದೀವಿ, ನಾವು ಎಷ್ಟು ಬಡತನದಲ್ಲಿದ್ದೀವಿ. ನಾವು ಬಡತನದಲ್ಲಿದ್ರೂ ಭೂಮಿಗೆ ದುಡ್ಡು ಸುರಿದು ನಾವು ಎಷ್ಟು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿರ್ತೀವಿ. ನೀವು ಅವನ್ನೆಲ್ಲ ಈ ಥರ ಮಾಡಿದ್ರೆ ನಮಗೆ ತುಂಬ ಹಿಂಸೆ ಆಗಲ್ವಾ? ನೀವು ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಊರೊಳಗೆ ಸಾಲ ಕೇಳಿದ್ರೆ ಯಾರೂ ಕೊಡಲ್ಲ. ನಾವು ಸಾಲ ಮಾಡಿ ಹಂಗೆಲ್ಲ ಮಾಡಿರ್ತೀವಿ, ನೀವು ಕದ್ದು ಮಾರ್ಕೊಂಡ್ರೆ ನಮ್ಗೆ ಅದ್ರ ಬಡ್ಡಿನಾರು ಕಟ್ಟಕ್ಕೆ ನಮಗೆ ಬೇಡವಾ? ಯಾಕೆ ಹಿಂಗೆ ಮಾಡ್ತೀರಾ ನೀವು? ಇಲ್ಲ ಧರ್ಮಣ್ಣ, ಇನ್ಮೇಲೆ ಹಂಗೆ ಮಾಡಲ್ಲ, ನನ್ನ ಜೀವನ ಪೂರ್ತಿ ಹಿಂಗೆ ಇದ್ಬಿಡ್ತೀನಿ, ನಾನು ಸ್ವಲ್ಪ ಯಾರನ್ನು ಕದಿಯಕ್ಕೆ ಹೋಗಲ್ಲ ಇನ್ಮೇಲೆ. ಧರ್ಮಣ್ಣ ಪ್ಲೀಸ್ ನನ್ನನ್ನು ಕ್ಷಮಿಸಿಬಿಡು. ಗೌಡ್ರೆ ಇನ್ನೇನು ಮಾಡೋಕ್ಕಲ್ಲ ಬಿಡಿ, ಅವಮ್ಮ ಕದ್ದಿರೋದನ್ನ ತಂದು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನನಗೂ ಅಯ್ಯೋ ಅನಿಸುತ್ತೆ. ಇನ್ನೊಂದು ದಿವಸ ಹಂಗೆ ಮಾಡಬೇಡ್ರಿ ಅಂತ ಹೇಳಿದ್ದೀನಿ, ನೀವೇನು ಮಾಡಬೇಡಿ, ಅವ್ರಿಗೆ ದಂಡ ಏನು ಹಾಕೋದು ಬೇಡ ಬಿಡಿ ಗೌಡ್ರೆ. ಆಯ್ತು ಧರ್ಮಣ್ಣ, ನೀನು ಹೇಳ್ದಂಗೆ ಆಗಲಿ, ನಾನೇನು ಬರ್ತೀನಿ, ನನಗೆ ಬೇರೆ ಕೆಲಸ ಇದೆ. ಸರಿ ಆಯಿತು ಗೌಡ್ರೆ, ಓಟ್ ಬನ್ನಿ. ಸುಭದ್ರಮ್ಮ ಇದೇ ಲಾಸ್ಟ್, ಇನ್ನೊಂದ್ಸತಿ ಹೆಂಗೆ ಮಾಡಿದ್ರೆ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ನಿನಗೆ, ಆಯ್ತಾ? ಓಟ್ಪಾ, ಹೋಗು ಇರಲಿ. ಸರಿ ಧರ್ಮಣ್ಣ, ಆಯಿತು. ಹೋಗು ಸುಭದ್ರಮ್ಮ, ಹೋಗು, ಕದ್ದಿರೋ ಫಸ್ಟು ಕೊಡೋಗು. ಬಂದ್ಬಿಡ್ಲಿ ನನ್ನ ಕಳ್ಳಿ ಅಂತೀಯ, ನಾನು ಸಣ್ಣ ಕಳ್ಳಿ ಆದ್ರೆ ನೀನು ದೊಡ್ಡ ಕಳ್ಳಿ. ಹೋಗು. ಬೆಳಗ್ಗೆ ಮಾಡೋ ಕೆಲಸ ಬಿಟ್ಟು ಜಗಳ ಆಡಕ್ಕೆ ಬಂದಿದ್ಯಾ? ಹೋಗು ಮನೆಗೆ ಹೋಗು. ಅಜ್ಜಿ ಯಾಕಜ್ಜಿ ಹೇಳ್ತಾ ಇದೀಯಾ? ಅಯ್ಯ ನನ್ನ ಮಗನೇ, ನೀನು ಹಿಂಗೆ ಮಾಡ್ತೀನಿ ತಡಿ ನಿನಗೆ. ಅಲ್ಲ ಅಜ್ಜಿ, ನಿಂತ ಬಿಟ್ಕೊಂಡು ನನಗೆ ಹೊಡಿತೀಯ? ನಿನಗೆ ಬಾ ಮನೆಗೆ, ನನ್ನ ಅಪ್ಪ ಅಂತ ಹೇಳ್ತೀನಿ, ಬಾ. ಅಯ್ಯೋ ದೇವ್ರೆ, ನಾನು ಹೋಗಿ ಜೈ ಕಳ್ಳಿ ಅಂತ ಹೇಳಕ್ ಬಂದು ನಾನೇ ದೊಡ್ಡ ಕಳ್ಳಿ ಆಗ್ಬಿಟ್ನಲ್ಲ. ಇನ್ಮೇಲೆ ಆ ಥರ ಮಾಡಬಾರ್ದು. ಹೌದು ಸ್ನೇಹಿತರೆ, ಗೌಡ್ರು ಹೇಳಿದ್ದು ಕರೆಕ್ಟ್ ಇದೆ. ಯಾವುದೇ ಕಾರಣಕ್ಕೂ ಈ ಥರ ತಪ್ಪು ಮಾಡಬಾರ್ದು. ನಾನೇನೋ ಮಣ್ಣು ತಿನ್ನೋ ಕೆಲಸ ಮಾಡ್ಕೊಬಿಟ್ಟೆ, ದಯವಿಟ್ಟು ಇನ್ಯಾರು ಮಾಡಕ್ಕೆ ಹೋಗ್ಬೇಡಿ. ನಮ್ಮ ರೈತನ್ನೇ ದೇಶದ ಬೆನ್ನೆಲುಬು, ದೇಶಕ್ಕೆಲ್ಲ ಊಟ ಹಾಕ್ತಾರೆ, ನಾವು ಅವ್ರ ಊಟನೇ ಕದ್ರೆ ಅದು ತಪ್ಪಲ್ವಾ? ಸರಿ ಗೆಳೆಯರೇ, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಿಮಗೆ ಇದೇ ಥರ ವಿಡಿಯೋಗಳು ಬೇಕಾದರೆ ದಯವಿಟ್ಟು ನನ್ನನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೊಡೋ ಲೈಕು, ಕಮೆಂಟು, ಶೇರು ಮತ್ತು ಸಬ್ಸ್ಕ್ರಿಪ್ಷನ್ ನಮಗೊಂಥರ ಮೋಟಿವೇಶನ್ ಆಗುತ್ತೆ. ದಯವಿಟ್ಟು ಅದರಲ್ಲಿ ಯಾವ್ದಾರು ಒಂದು ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಅಕಸ್ಮಾತ್ ಏನಾರ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾವು ತಿದ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಓಕೆ, ಬಾಯ್.